ಅಖಿಲ ಕರ್ನಾಟಕ ಭೋವಿ ಸಮಾಜ ವಿದ್ಯೋದ್ದೇಶ ಕಲ್ಯಾಣ ಸಂಘ ಕಲಬುರಗಿ ಮತ್ತು ಬೆಂಗಳೂರು ವತಿಯಿಂದ ನಾವು ಎಲ್ಲ ಮಾಧ್ಯಮದ ಮೂಲಕ ಒಂದು ಸಂದೇಶವನ್ನು ತಿಳಿಸ್ಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೇವೆ. ಕಳೆದ ಕೆಲವು ದಿನಗಳಿಂದ ಮಾಜಿ ಭೋವಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸೀತಾರಾಮ್ರವರು ಮೂಲತಃ ಮೇನೆ ಹೊರುವ ಭೋವಿಗಳ ಕುರಿತಾಗಿ ಈ ಹಿಂದಿನ 2016ರಲ್ಲಿ ಶ್ರೀ ಉಗ್ರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ವಿಧಾನ ಪರಿಷತ್ನಲ್ಲಿ ವಿಶೇಷ ಸದನದ ವರದಿಯನ್ನು ರಚಿಸಲು ಸನ್ಮಾನ್ಯ ಉಗ್ರಪ್ಪನವರ ನೇತೃತ್ವವನ್ನು ವಹಿಸಿತ್ತು. ಅದರ ಪ್ರಕಾರವಾಗಿ ಸನ್ಮಾನ್ಯ ಶ್ರೀ ಉಗ್ರಪ್ಪನವರು ರಾಜ್ಯದ ಎಲ್ಲ ಭಾಗಗಳಲ್ಲಿ ಪ್ರವಾಸ ಮಾಡಿ ಮೂಲ ಭೋವಿ ಜನಾಂಗದವರಿಗೆ ಆಗುತ್ತಿರುವ ಅನ್ಯಾಯವನ್ನು ಪರಿಶೀಲನೆ ನಡೆಸಿ ಒಡ್ಡರು ಹಾಗೂ ಭೋವಿಗಳ ನಡುವೆ ಇರುವ ಎರಡೂ ಜಾತಿಗಳ ನಡುವೆ ಇರುವ ವ್ಯತ್ಯಾಸವನ್ನು ಗುರುತಿಸುವಂಥ ಕೆಲಸವನ್ನು ಸನ್ಮಾನ್ಯ ಶ್ರೀ ಉಗ್ರಪ್ಪನವರ ನೇತೃತ್ವದ ಸಮಿತಿ ಮಾಡಿದೆ. ವರದಿ ಮಾಡಿದ ನಂತರ 2017ರಲ್ಲಿ ಸನ್ಮಾನ್ಯ ಶ್ರೀ ಉಗ್ರಪ್ಪನವರು ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಸದರಿ ವರದಿಯಲ್ಲಿ ಭೋವಿಗಳಿಗೂ ಮತ್ತು ಒಡ್ರ ಜನಾಂಗಕ್ಕೂ ಯಾವುದೇ ಸಾಮ್ಯತೆಗಳಿಲ್ಲ, ಭೋವಿ ಮತ್ತು ಒಡ್ಡರ್ ಜನಾಂಗ ಎರಡೂ ಪ್ರತ್ಯೇಕ ಜಾತಿಗಳಿದ್ದರೂ ಎರಡೂ ಸ್ವತಂತ್ರ ಜಾತಿಗಳಾಗಿದ್ದೇವೆ ಅಂಥೇಳಿ ವರದಿಯಲ್ಲಿ ಕೊಡ್ತಾರೆ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಯಾವತ್ತಿವು ಜಾತಿ ವ್ಯವಸ್ಥೆ ಬಂದಿದೆ ಅವಾಗಿಂದನೂ ಕೂಡ ಭೋವಿ ಜನಾಂಗ ಬೇರೆ ಒಡ್ರ ಜನಾಂಗ ಬೇರೆ ಅನ್ನೋದನ್ನು ಇಡೀ ನಮ್ಮ ರಾಜ್ಯದ ಜನತೆಯಲ್ಲ ಇಡೀ ದೇಶದ ಜನತೆಗೆ ಗೊತ್ತು. 1950ರಲ್ಲಿಯೇ ನಮ್ಮ ಮೂಲತಃ ಮೇನೆ ಹೊರುವ ಭೋವಿ ಜನಾಂಗವನ್ನು ಅಂದಿನ ಮೈಸೂರು ಮಹಾರಾಜರು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಿದ ನಂತರ ಇಲ್ಲಿವರೆಗೂ ನಾವು ಭೋವಿ BHOVI ಭೋವಿ ಜನಾಂಗ ನಾವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ತಾ ಬಂದಿದ್ದೀವಿ. ಇತ್ತೀಚಿನ ಕೆಲ ದಿನಗಳಲ್ಲಿ ಅಂದರೆ 2002ರಲ್ಲಿ ಭೋವಿ ಜಾತಿಗೆ ಸಾಮ್ಯತೆ ಇಲ್ಲದಂಥ ಭೋವಿ ಜಾತಿಗೆ ಸಮಾನಾಂತರವಲ್ಲದಂಥ ಜಾತಿಗಳಾದಂಥ ಒಡ್ಡರ್ ಈ ಜನಾಂಗವನ್ನು ಭೋವಿ ಜಾತಿಯ ಸಮಾನಾಂತರ ಪದಗಳಂತ ಹೇಳಿ 2002ರಲ್ಲಿ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿ ಆದೇಶ ಹೊರಡಿಸ್ತೈತಿ. ತದನಂತರ ಒಡ್ಡರ ಜನಾಂಗದವರು ಕೂಡ ಭೋವಿ BHO ಭೋವಿ ಅಂಥೇಳಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ತಾ ಬಂದಿದ್ದಾರೆ. ನಮ್ಮ ವಿನಂತಿ ಇಷ್ಟೇ, ಸನ್ಮಾನ್ಯ ಸೀತಾರಾಮ್ ಅವರು ಉಗ್ರಪ್ಪನವರ ವರದಿಯನ್ನು ಪ್ರಶ್ನೆ ಮಾಡಿದ್ದಾರೆ. ತಾವು ತಿಳುವಳಿಕೆ ಇದ್ದವರು ಇದ್ದೀರಿ, ಭೋವಿ ನಿಗಮದ ಮಾಜಿ ಅಧ್ಯಕ್ಷರು ಕೂಡ ಇದ್ದೀರಿ, ಒಂದು ಸಮಾಜದ ಮುಖಂಡರು ಕೂಡ ಇದ್ದೀರಿ. ತಾವು ಸನ್ಮಾನ್ಯ ಉಗ್ರಪ್ಪನವರ ವರದಿಯನ್ನು ಕೂಲಂಕಷವಾಗಿ ಓದಿರಿ. ಅದರೊಳಗೆ ಯಾವುದೇ ಸಮುದಾಯವನ್ನು ನಿಂದಿಸೋದಾಗಲಿ ಅಥವಾ ಸಮಾಜಕ್ಕೆ ಅನ್ಯಾಯ ಮಾಡುವಂಥ ಶಬ್ದಗಳು ಸನ್ಮಾನ್ಯ ಶ್ರೀ ಉಗ್ರಪ್ಪನವರ ವರದಿಯಲ್ಲಿಲ್ಲ. ಭೋವಿಗಳು ಬೇರೆ, ಒಡ್ರ ಬೇರೆ, ಅವರ ಆಚಾರಗಳು ಬೇರೆ, ಇವ್ರ ವಿಚಾರಗಳು ಬೇರೆ. ಸಂವಿಧಾನ ಎರಡೂ ಜಾತಿಗೂ ಸಂವಿಧಾನಬದ್ಧವಾಗಿ SC ಪ್ರಮಾಣ ಪತ್ರ ಕೊಟ್ಟಿದೆ. ಎರಡೂ ಜಾತಿಗಳು ಕೂಡ SC ಪ್ರಮಾಣ ಪತ್ರ ಪಡೆದುಕೊಳ್ಳಲು ಅರ್ಹರಿದ್ದಾರೆ ಅನ್ನೋದನ್ನು ಉಗ್ರಪ್ಪನವರು ತಮ್ಮ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದೇ ವಿಚಾರವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಕೂಡ ಹೇಳಿದ್ದಿದೆ. ಅದನ್ನು ಸನ್ಮಾನ್ಯ ಶ್ರೀ ಸೀತಾರಾಮ್ ಅವರು ಅಪಾರ್ಥವಾಗಿ ಭಾವಿಸಿಕೊಂಡು ಸನ್ಮಾನ್ಯ ಉಗ್ರಪ್ಪನವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸೀತಾರಾಮ್ ಅವರೇ, ಈ ಮೂಲಕ ನಿಮಗೆ ಹೇಳ್ತೇನೆ, ರಾಜಕೀಯ ಹಿತಾಸಕ್ತಿಯಿಂದ ನೀವೇನಾದರೂ ಉಗ್ರಪ್ಪನವ್ರ ಮೇಲೆ ಆರೋಪ ಮಾಡೋದಾದರೆ ಅದು ನೀವು ಮಾಡ್ತಾ ಇರೋ ನಿಲುವು ಸರಿಯಲ್ಲ ಅಂತ ನಾವು ಖಂಡಿಸ್ತೇವೆ. ಅದೇ ರೀತಿ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ.
1944ರಲ್ಲಿ ಇಡೀ ಒಡ್ಡರ ಸಮಾಜ ಚಿತ್ರದುರ್ಗದಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ ನಂತರ ಮೈಸೂರು ಮಹಾರಾಜರಿಗೆ ಒಂದು ಅಪೀಲ್ ಮಾಡ್ಕೊಳ್ತೀರಿ ನೀವು, ನಮ್ಮ ಒಡ್ಡರ ಜನಾಂಗವನ್ನು ಮುಂದಿನ ದಿನಗಳಲ್ಲಿ ಬೋಯಿ ಅಂತ ಕರೀರಿ ಅಂಥೇಳಿ ಒಂದು ಆದೇಶ ಮಾಡಿಸ್ಕೊಂತೀರಿ ಮೈಸೂರು ಮಹಾರಾಜರಿಂದ. ಇಲ್ಲಿದೆ, ಸ್ವಲ್ಪ ಜೂಮ್ ಮಾಡ್ಕೊಡಿ ಆದೇಶ. 1946ರಲ್ಲಿ ಸನ್ಮಾನ್ಯ ಮೈಸೂರು ಮಹಾರಾಜರು ಒಡ್ಡರ ಜನಾಂಗವನ್ನು ಬೋಯಿ ಅಂತ ಘೋಷಣೆ ಮಾಡಿ ಆದೇಶ ಮಾಡ್ತಾರೆ. ಆದೇಶ ಪ್ರತಿ ಇಲ್ಲಿದೆ. ಸನ್ಮಾನ್ಯ ಸೀತಾರಾಮರವರೇ, ತಾವಿದನ್ನು ಗಮನಿಸಬೇಕು. BOYI ಬೋಯಿ ಅಂತ ನೀವು ಒಡ್ಡರ ಜನಾಂಗವನ್ನು ಬೋಯಿಗೆ ಬದಲಾವಣೆ ಮಾಡಿಕೊಂಡ್ರಿ. 1946ರಲ್ಲಿ ಪ್ರಪ್ರಥಮವಾಗಿ ನೀವು ಒಡ್ಡರ ಜನಾಂಗದಿಂದ ಬೋಯಿ ಜನಾಂಗಕ್ಕೆ ಕನ್ವರ್ಟ್ ಆದ್ರಿ. ನಾವು ಮೂಲತಃ ಬೋವಿಗಳು, ಸ್ವತಂತ್ರ ಪೂರ್ವದಿಂದಲೂ ಯಾವಾಗ ವರ್ಣಾಶ್ರಮ ಜಾರಿಗೆ ಬಂತು ಅವಾಗಿನಿಂದಲೂ ಕೂಡ BHY ಬೋವಿ ಇದೆ. ನಮ್ಮ ಮೂಲ ಉದ್ಯೋಗ ಕೂಡ ಮೇನೆ ಹೊರೋದಾಗಿದೆ. ರಾಜಮರನ್ನ ಹೊರೋದು, ಕೂಲಿ ಮಾಡೋದು, ಮೇನೆ ಹೊರೋದು ನಮ್ಮ ಉದ್ದೇಶ ಆಗಿದೆ. ನೀವು ಬೋಯಿ ಇದ್ದವರು ಭೋಗಿಗಳಾದ್ರಿ. ನಾವು ನಿಮ್ಗೆ ಬೇಡ ಅಂತಿಲ್ಲ. ಸಂವಿಧಾನ ಇವತ್ತು ನಿಮಗೂ ಕೊಟ್ಟಿದೆ, ನಮಗೂ ಕೊಟ್ಟಿದೆ. ಸಮಾನಾಂತರವಾಗಿ ನಾವು ಹಂಚ್ಕೊಂಡು ತಿನ್ನೋಣ, ಅದನ್ನು ಬಿಟ್ಟು ಹರ್ಕೊಂಡು ತಿನ್ನೋ ವ್ಯವಸ್ಥೆ ಬೇಡ. ನೀವು ಉಗ್ರಪ್ಪನವ್ರ ವರದಿಯನ್ನು ಭಾಳ ಗಂಭೀರವಾಗಿ ಗಮನಿಸಿ ಅಧ್ಯಯನ ಮಾಡಿರಿ. ಉಗ್ರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎರಡೂ ಜಾತಿಗಳು ಕೂಡ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದ್ದಾರೆ. ಬಟ್ ಜಾತಿಗಳಲ್ಲಿ ವ್ಯತ್ಯಾಸ ಇದೆ, ಆಚರಣೆ ವಿಚಾರಗಳಲ್ಲೂ ವ್ಯತ್ಯಾಸ ಇದೆ. ನೀವು ಮಾತಾಡೋ ತೆಲುಗು ಮಾತು, ನಾವು ಕನ್ನಡಿಗರು, ನಮ್ಮ ಮದರ್ ಟಂಗ್ ಕನ್ನಡ, ನಿಮ್ಮ ಮದರ್ ಟಂಗ್ ತೆಲುಗು. ಮೂಲತಃ ನಾವು ಕನ್ನಡಿಗರು. ಇವತ್ತು ನಿಮಗೆ ಮೂಲ ಸೌಲಭ್ಯ ಸರ್ಕಾರ ಸಂವಿಧಾನವಾಗಿ ಕೊಟ್ಟಂಥ ಸೌಲಭ್ಯವನ್ನು ತಗೋಬೇಡ್ರಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ನಾವು ಬಂದದ್ದನ್ನು ಸರ್ಕಾರ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ ಅಂತ ಬೇಡ ಅನ್ನೋ ಹಕ್ಕು ನಿಮಗೂ ಇಲ್ಲ, ನಮಗೂ ಇಲ್ಲ. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ಸೀತಾರಾಮರವರೇ ಅರ್ಥ ಮಾಡಿಕೊಳ್ಳಿ. ಒಡ್ಡರ ಜನಾಂಗ ಯಾವಾಗ ಬೋಯಿ ಆಯಿತು, ಭೋವಿ ಜನಾಂಗ ಮೂಲತಃ ಬೋವಿ ಜನಾಂಗ ಮೊದಲಿಂದನೂ ಭೋವಿ ಇತ್ತು ಅನ್ನೋದನ್ನು ಅರ್ಥಕೊಳ್ರಿ. ಸನ್ಮಾನ್ಯ ಉಗ್ರಪ್ಪನವರ ವರದಿಯನ್ನು ಗಮನದಲ್ಲಿಟ್ಕೊಂಡು ಅವ್ರು ಯಾವುದೇ ದುರುದ್ದೇಶದಿಂದ ವರದಿ ಮಾಡಿಲ್ಲ, ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ತಮ್ಮ ವರದಿನಲ್ಲಿ. ಅದಕ್ಕೋಸ್ಕರ ತಾವು ಉಗ್ರಪ್ಪನವರ ವರದಿಯನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡದೆ ಇಂಥ ಹೇಳಿಕೆಗಳನ್ನು ಕೊಡೋದ್ರಿಂದ ಸಮಾಜದಲ್ಲಿ ಸಂಘರ್ಷಗಳಕ್ಕೆ ಕಾರಣ ಆಗ್ತೈತಿ. ದಯವಿಟ್ಟು ಗಮನಿಸಿ. ನಾವು ಮೂಲತಃ ಭೋವಿಗಳು, ನೀವಲ್ಲ, ನೀವು ಒಡ್ಡರ ಜನಾಂಗದವರು. ಇವತ್ತು ನಮ್ಮ ಸಹೋದರ ಜನಾಂಗ. ನೀವು ಸಿನಾನಮಸ್ ಆಗಿ ಬಂದಿದ್ದೀರಿಪ್ಪ ಈ 23 ಒಳಗೆ ಅಂದರೆ ನೀವು ಸಮಾನಾಂತರವಾಗಿ ಭೋವಿ ಸಮಾನಾಂತರ ಬಂದಿದ್ರೆ ನೀವು ಸಹೋದರ ಸಮಾಜ ಅಂತ ನಿಮ್ಮನ್ನು ಪರಿಗಣನೆ ಮಾಡ್ತೀವಿ. ನಾವು ವಿರೋಧ ಮಾಡೋದಿಲ್ಲ. ಅದಕ್ಕೋಸ್ಕರ ತಾವು ಕೂಡ ವಿರೋಧ ಮಾಡಬೇಡ್ರಿ. ಎಲ್ಲರೂ ಸಂವಿಧಾನ ಕೊಟ್ಟಂಥ ಸವಲತ್ತುಗಳನ್ನು ಸೂಕ್ತವಾಗಿ ಬಳಕೊಂಡು ಸಮಾಜದ ಅಭಿವೃದ್ಧಿಯನ್ನು ಮಾಡುವ ಜೊತೆಗೆ ಒಕ್ಕಟ್ಟಾಗಿ ಹೋಗೋಣ ಅನ್ನೋ ಒಂದು ಮಾತನ್ನು ಹೇಳ್ತೀನಿ ಹೊರತು ಸಮಾಜದಲ್ಲಿ ಒಡಕುಂಟು ಮಾಡುವಂಥ ಸಂಘರ್ಷದ ಮಾತುಗಳನ್ನಾಡಿ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡಬೇಡ್ರಿ ಅಂಥೇಳಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ.